ನಮ್ಮಲ್ಲಿ ನೀರಿಗೆ ಕೊರತೆ ಐತೆ, ಆದ್ರೆ ಬಾರಿಗೆ ಕೊರತೆ ಇಲ್ಲ. ಒಂದು ಬಾರಿತ್ತು, ಒಂದು ಸಣ್ಣ ಹುಡುಗ ತಂದೆ ತೀರ್ಕೊಂಡಿದ್ದ. ತಾಯಿ ಪಾಪ ಬಹಳ ದೊಡ್ಡ ರೋಗದಿಂದ ಬಳಲ್ತಿದ್ಲು. ಆ ಮಗ ಸಣ್ಣ ಹುಡುಗ 5-6ನೇ ಕ್ಲಾಸ್ ಹುಡುಗ ಬಾರಿನೊಳಗೆ ಕೆಲಸ ಮಾಡ್ತಿತ್ತು. ಅದೇನ್ ನೀವು ಸಪ್ಲೈ ಮಾಡೋದಂತೀರಲ್ಲ, ಸಪ್ಲೈ ಮಾಡ್ತಿತ್ತು. ಒಬ್ರು ಯಾರೋ ಚಲೋ ಮನುಷ್ಯ, ಚಲೋ ಬಟ್ಟೆ ಹಾಕೊಂಡವ ಬಾರಿಗೆ ಹೋದ ಸಾಯಂಕಾಲ. ಆ ಹುಡುಗ ಏನೋ ತಂದು ಕೊಡ್ತು. ಆ ಹುಡುಗನ ಮುಖ ಎಷ್ಟು ಮುಗ್ದಿತ್ತಲ್ಲ, ಆ ಯಜಮಾನಗನಿಸ್ತು. ಆ ಮಗುವಿನ ಮುಖ ನೋಡಿ, ನೋಡಪ್ಪ ನಿಮ್ಮಂತ ಮಕ್ಕಳೆಲ್ಲ, ನಿಮ್ಮಂತ ಸಣ್ಣ ಮಕ್ಕಳು ಇಲ್ಲೆಲ್ಲ ಕೆಲಸ ಮಾಡಬಾರ್ದು ಅಂತ, ನಿಮ್ಮಂತ ಸಣ್ಣ ಮಕ್ಕಳು ಈ ಜಾಗದೊಳಗೆ ಕೆಲಸ ಮಾಡಬಾರ್ದು ಅಂತ ಇವ ಯಜಮಾನ ಹೇಳಿದ. ಅವಾಗ ಆ ಮಗು ಹೇಳ್ತು, ನಿಮ್ಮಂತ ದೊಡ್ಡವ್ರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂತ ಸಣ್ಣ ಮಕ್ಕಳು ಇಲ್ಲಿ ಕೆಲಸ ಮಾಡೋ ಪ್ರಶ್ನೆನೇ ಬರ್ತಿರ್ಲಿಲ್ಲ ಅಂತ ಮಗು ಹೇಳ್ತು. ಹಾಗಾದ್ರೆ ಜ್ಞಾನವಂತರು ಯಾರು? ಸಾಲಿ ಕಲ್ತೀವಷ್ಟೇ, ಜ್ಞಾನ ಆಗಿಲ್ಲ ನಮಗೆ. ಸಾಲಿ ಕಲಿಯುವುದಕ್ಕೂ ಜ್ಞಾನ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಶಾಲೆ ಅದು ಜ್ಞಾನ ದೇಗುಲ. ನಮಗ ಯಾವುದು ಸರಿ, ಯಾವುದು ತಪ್ಪ ಅಂತ ಕಲಿಸಿಕೊಡಬೇಕು. ಯಾವುದು ಒಳಿತು, ಯಾವುದು ಕೆಟ್ಟದ್ದು ಅಂತ ಕಲಿಸಿಕೊಡಬೇಕು. ಯಾವುದು ಹಿತ, ಯಾವುದು ಅಹಿತ ಅಂತ ಕಲಿಸಿಕೊಡಬೇಕಾಗ್ತದೆ ನಮಗೆ. ಅದು ಜ್ಞಾನ. ಯಾಕಂದ್ರ ದೇವರು ನಮಗೊಂದು ಚಲೋ ಜೀವನ ಕೊಟ್ಟಾನ. ಎಷ್ಟು ದೊಡ್ಡ ಜೀವನ ಕೊಟ್ಟಾನಂದ್ರ, ಈಗ ನೀವೆಲ್ಲ ಬ್ಯಾಂಕಿಗೆ ಹೋಗ್ತೀರಿ. ಸುಮ್ಮನೆ ಬ್ಯಾಂಕಿಗೆ ಹೋಗಿ 1 ಲಕ್ಷ ರೂಪಾಯಿ ಸಾಲ ಕೇಳಬೇಕಾದ್ರ ಅವ್ರು ನಿಮಗೆ ಸೆಕ್ಯೂರಿಟಿನೂ ಕೇಳ್ತಾರ, ಶ್ಯೂರಿಟಿನೂ ಕೇಳ್ತಾರ. ಅಥವಾ ನಿಮ್ ಮನಿ ಬರೆಸ್ಕೊಂತಾರ, ಹೊಲ ಬರೆಸ್ಕೊಂತಾರ. ಏನಾದ್ರೂ ಸುಮ್ಮನೆ ಬ್ಯಾಂಕಿನವರು 1 ಲಕ್ಷ ರೂಪಾಯಿ ಸಾಲ ನಿಮಗ್ ಕೊಡಬೇಕಾದ್ರ ಏನಾದ್ರೂ ಸೆಕ್ಯೂರಿಟಿ, ಶ್ಯೂರಿಟಿ ಬರೆಸಿಕೊಂಡು ನಿಮಗ್ ಕೊಡ್ತಾರ. ಆದ್ರೆ ದೇವರು ನಮಗೊಂದು 100 ವರ್ಷದ ಮನುಷ್ಯ ಜನ್ಮ ಕೊಟ್ಟಾನಲ್ಲ, ಏನೂ ಬರೆಸಿಕೊಂಡಿಲ್ಲ, ಸೆಕ್ಯೂರಿಟಿನೂ ಇಲ್ಲ, ಶ್ಯೂರಿಟಿನೂ ಇಲ್ಲ. ಯಾವ ಭರವಸೆಯಿಂದ ಕೊಟ್ಟಾನಂದ್ರೆ, ನಾನು ನಿರ್ಮಾಣ ಮಾಡಿದ ಮೂರ್ತಿಗಳು ಈ ಜಗತ್ತನ್ನು ಬೆಳಗುತ್ತಾನ ಅಂತ ನಿಮ್ಮ ಮೇಲೆ ಭರವಸೆ ಇಟ್ಟು ಕೊಟ್ಟಾನ ದೇವರು. ನಮ್ಮ ಮೇಲೆ ಭರವಸೆ ಇಟ್ಟು ಕೊಟ್ಟಾನೆ. ಯಾವ ಸೆಕ್ಯೂರಿಟಿ ಇಲ್ಲ, ಶ್ಯೂರಿಟಿ ಇಲ್ಲ. ಅಂಥ ಜೀವನ ಹೆಂಗ ಬದುಕುವುದು ಅಂದ್ರೆ ಜ್ಞಾನದಿಂದ ಬದುಕುವುದು ಅಷ್ಟೆ. ಜ್ಞಾನ ಬೇಕು. ಈಗ ಮನುಷ್ಯ ಊಟ ಮಾಡ್ತಾನೆ, ಉಣ್ಣುವುದಕ್ಕೂ ಒಂದು ಜ್ಞಾನ ಇತ್ತು. ಹೆಂಗ್ ಉಣಬೇಕು, ಎಂಥದ್ದು ಉಣಬೇಕು ಅಂದ್ರೆ, ನಾವು ಉಣ್ಣುವಾಗ ತುತ್ತ ತಗೊಂಡು ಬಾಯಾಗಿಟ್ಕೊಳ್ಳೋದಲ್ಲ. ನಾನು ಉಣ್ಣುವ ತುತ್ತು ಬಾಯಿ ಮುಂದಿಟ್ಟುಕೊಂಡು ಮನುಷ್ಯ ಒಂದು ಕ್ಷಣ ಕೇಳಬೇಕಂತ. ನಾನು ಉಣ್ಣುವ ಅನ್ನ ತುತ್ತು ಬಾಯಿ ಮುಂದಿಟ್ಟುಕೊಂಡು ಒಂದು ಕ್ಷಣ ಕೇಳೋದು. ಏನು ಕೇಳೋದು ಅಂದ್ರ, ನಾವು ಉಣ್ಣುವ ಅನ್ನ ನನ್ನ ಬೆವರಿನ ಹನಿಯೊಳಗ ಕುದ್ದೈತೋ, ಏನು ಇನ್ನೊಬ್ಬರು ಕಣ್ಣೀರ ಕುದ್ದೈತೋ ಅಂತ ಕೇಳಿ ಊಟ ಮಾಡೋ, ಇದು ಜ್ಞಾನ. ಇದು ಅಂತ ಇದಕ್ಕಿಂತ ದೊಡ್ಡ ಜ್ಞಾನ ಏನು ಬೇಕು? ಬಸವಣ್ಣವರು ಸಾಲಿ ಕಲಿಯದ ಸಾವಿರಾರು ಜನ ಶರಣರಿಗೆ ಇದನ್ನು ಕಲಿಸಿದರು. ಸತ್ಯಕ್ಕ ಅಂತ ಒಬ್ಬ ಶರಣೆ ಇದೆ. ಸತ್ಯಕ್ಕ ಅನ್ನುವಂಥ ಶರಣೆ, ಆಕಿ ಸಾಲಿ ಕಲ್ತಕ್ಕೆಲ್ಲ, ಆಕೆಯ ಎದೆಯೊಳಗ ಬಸವಣ್ಣವ್ರು ಎಷ್ಟು ದೊಡ್ಡ ಜ್ಞಾನ ತುಂಬಿದ್ರು ಅಂದ್ರ, ಆಕೆ ಒಂದು ವಚನ ಬರೀತಾಳೆ. ಸುಮ್ಮನೆ ಸಾರ ಹೇಳ್ತೀನಿ ನಿಮಗೆ. ಸಾಲಿ ಕಲಿಯದ ಸತ್ಯಕ್ಕ ವಚನ ಬರೀತಾಳೆ. ಆಕೆ ಕೆಲಸ ಏನು ಅಂದ್ರೆ, ಊರು ಮುಂದಿನ ಕಸ ಹೊಡಿತಿದ್ಲು. ಸಾಲಿ ಕಲಿಯದ ಊರು ಮುಂದಿನ ಕಸ ಹೊಡೆಯುವ ಸತ್ಯಕ್ಕನಿಗೆ ಎಷ್ಟು ದೊಡ್ಡ ಜ್ಞಾನ ಬಸವಣ್ಣ ತುಂಬಿದ್ದ ಅಂದ್ರ, ಅಕ್ಕಿ ಹೇಳ್ತಾಳೆ, ಯಾವುದು ಪೂಜೆ, ಅರ್ಚನೆ ಪೂಜೆ ನೇಮ ಅಲ್ಲ. ನಿಜವಾದ ಪೂಜೆ ಯಾವುದು? ಮಂತ್ರ ತಂತ್ರಗಳು ನೇಮ ಅಲ್ಲ. ಧೂಪ ದೀಪದ ಆರತಿ ನೇಮ ಅಲ್ಲ. ಅರ್ಚನೆ ಪೂಜನೆ ಇದು ನೇಮ ಅಲ್ಲ. ಪೂಜೆ ಅಂತ ಎದಕ್ಕೆ ಅನ್ನಬೇಕು ಅಂತ ಡಿಫೈನ್ ಮಾಡ್ತಾರೆ. ನಮ್ಮ ಪೂಜೆಗೂ ಶರಣರು ಜ್ಞಾನದಿಂದ ಮಾಡಿದ ಪೂಜೆಗೂ ಎಷ್ಟು ವ್ಯತ್ಯಾಸ. ನಾವು ಪೂಜಾ ಅಂದ್ರೆ ಏನ್ ತಿಳಿದೀವಿ? ಬಡ ಹೋದ್ವೇನ, ಒಂದು ಮಲಪ್ರಭಾ ನದಿಯ ನೀರು ತಗೊಂಡು ಬಂದು ಒಂದು ಕೊಡ ಸುರುವುದ್ವೇನ, ಪತ್ರಿ ಒಗದ್ವೇನ, ಭಸ್ಮ ಹಚ್ಚದ್ವೇನ, ಊದಿನ ಕಡ್ಡಿ ಬೆಳಗ್ಗೆ ದೀಪ ಮಾಡಿ ಬೆಳಗದ್ರೆ ನಮ್ಮ ಪೂಜೆ ಮುಗೀತು. ಆದ್ರೆ ಸಾಲಿ ಕಲಿಯದ ಸತ್ಯಕ್ಕನ ಪೂಜೆ ಎಷ್ಟು ದೊಡ್ಡದಿತ್ತಂದ್ರೆ, ಬರೇ ಧೂಪ ದೀಪ ಬೆಳಗೋದು ಪೂಜೆ ಅಲ್ಲ, ನೀರು ಹಾಕೋದು ಪೂಜೆ ಅಲ್ಲ, ಮಂತ್ರ ಹೇಳೋದು ಪೂಜೆ ಅಲ್ಲ. ಅಕ್ಕಿ ಹೇಳುವ ಪೂಜೆ ಏನು ಅಂದ್ರೆ, ಶಂಭು ಜಕ್ಕೇಶ್ವರ ನಿಮ್ಮಾಣೆಯಾಗಿ ನಿಜವಾದ ಪೂಜೆ ಯಾವುದು ಅಂದ್ರೆ,
ಇನ್ನೊಬ್ಬರ ವಸ್ತುವಿನ ಮೇಲೆ ನನ್ನ ಕಣ್ಣು ಬೀಳಬಾರದು, ಇನ್ನೊಬ್ಬರ ವಸ್ತು ನಾನು ಮುಟ್ಟಬಾರದು. ಇದು ಜ್ಞಾನ ಇತ್ತು ಅಂದ್ರೆ ಇದು ನಿಜವಾದ ಪೂಜೆ. ಇದಕ್ಕಿಂತ ದೊಡ್ಡ ಪೂಜೆ ಯಾವುದಿದೆ? ಇದು ಕಲಿಸಿದ್ದು, ಶರಣರು ಕಲಿಸಿದ ಪೂಜೆ ಇದು. ಅದಕ್ಕಾಗಿ ಬರೇ ಶಾಲೆ ಕಲಿಯೋದು ಮುಖ್ಯ ಅಲ್ಲ, ಒಳಗೆ ಜ್ಞಾನ ಇರಬೇಕು. ಏನು ನೋಡಬೇಕು, ಏನು ನೋಡಬಾರದು, ಏನು ಮಾಡಬೇಕು, ಏನು ಮಾಡಬಾರದು, ಎಂಥ ದುಣಬೇಕು, ಎಂಥ ದುಣಬಾರದು, ಇದು ಜ್ಞಾನ ದೇಗುಣ. ಜೀವನದ ಮೇಲೆ ಇದು ಸಹಿತ ಒಂದು ಜ್ಞಾನದಿಂದ ಕಟ್ಟಬೇಕಾಗ್ತದೆ. ಜೀವನ ಕಟ್ಟುವುದು ಪ್ರತಿಯೊಂದಕ್ಕೂ ಮನುಷ್ಯನಿಗೆ ಜ್ಞಾನ ಬೇಕಾಗ್ತದೆ. ಜ್ಞಾನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಇಲ್ಲದೆ ಯಾರೋ ಬದುಕಲಿಕ್ಕೆ ಒಬ್ಬ ರೈತ ಅದಾನೆ. ರೈತನಿಗೆ ಯಾವ ಭೂಮಿಯೊಳಗ ಏನು ಬೀಜ ಹಾಕಿದ್ರೆ ಬೆಳೆ ಬರ್ತೈತೆ ಅನ್ನುವ ಜ್ಞಾನ ಬೇಕಾಗ್ತದೆ. ಈಗ ಮನೆಯಾಗ ನೀವು ಸಂಸಾರಿಗಳಿದ್ರಿ, ಸಂಸಾರದೊಳಗೆ ಹೆಂಗ ಬದುಕಿದ್ರೆ ಸಂತೋಷ ಆಗ್ತೈತಿ ಅನ್ನೋ ಒಂದು ಜ್ಞಾನ ಬೇಕಾಗ್ತದೆ. ಈಗ ಮದುವೆ ಆಗಿರಿ ನೀವೆಲ್ಲ, ಜ್ಞಾನದ ಒಂದು ಸಂಸಾರ ಒಂದು 50 ವರ್ಷ ಕಟ್ಟಿ ನಡೆಸಬೇಕಂದ್ರೆ ಹಗರಿಲ್ಲ. ಒಬ್ಬರೊಂದು ಇಂಗ್ಲಿಷ್ನೊಳಗೊಂದು ಮಾತು ಹೇಳ್ತಾರೆ, ಹ್ಯಾವಿಂಗ್ ಅ ವೈಫ್ is a part of living. Living with her is an art of living. ಅಂದ್ರೆ ಒಂದು ಸಂಸಾರ ನಡೆಸಬೇಕಾದ್ರೂ ಜ್ಞಾನ ಬೇಕಾಗ್ತೈತೆ. ಜ್ಞಾನ ಇರದೇ ಇದ್ರ ಸಂಸಾರವೂ ಕೆಡ್ತೈತೆ. ಒಬ್ಬನಿಗೆ ಜ್ಯೋತಿಷಿಗಳ ಹತ್ರ ಹೋದ್ಮೇಲೆ ಅವ ಜ್ಯೋತಿಷಿಗಳಿಗೆ ಹೇಳ್ದ, ಇಲ್ರಿ ನಮ್ಮದು ಬಹಳ ಸಮಸ್ಯೆ ಐತಿ ಸಂಸಾರದೊಳಗೆ. ಏನ್ ಸಮಸ್ಯೆ ಐತಿ? ಏನ್ ನಮ್ಮ ಮನೆಯವ್ರು ಅಡಿಗೆ ಮಾಡ್ತಾರ ಒಟ್ಟು ರುಚಿ ಹತ್ತಲ್ಲಿ ಉಂಡಿದ್ ನನಗಂತ. ಅವ್ರು ಏನ್ ರುಚಿನ ಸ್ವಾದ ಇರೋದಿಲ್ಲ ಅಡಿಗೆ ಮಾಡಿದ್ದು. ಅವ್ರ ಜ್ಯೋತಿಷಿಗಳಂದ್ರು, ಸೊ ಐ ಆಮ್ ಆಲ್ಸೋ ಇನ್ ದ ಸೇಮ್ ಪ್ರಾಬ್ಲಮ್. ನಮ್ಮ ಮನೆಗೂ ಇದು ಸಮಸ್ಯೆ ಐತಂದ್ರು. ಇದು ಎಲ್ಲರ ಮನೆಗೂ ಸಮಸ್ಯೆ ಐತು. ಅಲ್ರಿ ಏನ್ ಮಾಡ್ಬೇಕು ಇದಕ್ಕ? ನೋಡಪ್ಪ, ಇದು ಎಲ್ಲರ ಮನೆ ಸಮಸ್ಯೆ ಐತಿ. ಏನ್ ನಿಮ್ ಮನೆಯವ್ರು ಅಡಿಗೆ ಮಾಡಿದ್ದು ರುಚಿ ಹತ್ತೋದಿಲ್ಲ ಅಂತ ಹೇಳಿ ನೀ ಕಂಪ್ಲೇಂಟ್ ಹೇಳುವಂತದ್ದು ಏನಿಲ್ಲ. ಇದು ಎಲ್ಲರ ಮನೆ ಸಮಸ್ಯೆ ಐತಿ. ಇದಕ್ಕ ಒಂದೇ ಸೂತ್ರ ಐತಿ, ಒಂದೇ ಸರಳ ವಿಚಾರ. ಏನು ಅಂದ್ರ ಅವ್ರು ಏನಾರ ಮಾಡ್ಲಿ ಹೆಂಗಾರ ಮಾಡ್ಲಿ ಬಹಳ ರುಚಿಯಾಗೈತೆ ಅಂತ ಹೇಳ್ಕೊಂತ ಹೋಗ್ಬೇಕಷ್ಟ. ಅಡಿಗೆ ಹಿಂಗ್ ಹೇಳ್ಕೊಂತ ಹೋದೆ ಅಂದ್ರ ಅಡಿಗೆ ರುಚಿ ಆಗ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಸಂಸಾರ ರುಚಿ ಆಗುತ್ತೋ ತಮ್ಮ ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ಅವ ಮನಿಗ್ ಬಂದ ಕೂಡಲೇ ಅವತ್ತ ಅವ್ರ ಹೆಣ್ಮಕ್ಳು ಹೋಳಿಗೆ ನೀಡಿದ್ರು. ಇದು ಒಂದು ತುತ್ತು ಉಂಡ ಕೂಡಲೇ ಅವ್ರು ಹೇಳಿದ್ರಲ್ಲ, ಹೇಳ್ದೇವ ಏನ್ ರುಚಿ ಆಗೈತಿ ಇವತ್ತು ಹೋಳಿಗೆ ಅಂತ. ಅವ್ರ ಬಳಿ ಏರಿಸಿ ಕಪಾಳಕ್ಕೆ ಕೊಟ್ರು. 25 ವರ್ಷ ಕುದಿಸಿ ಹಾಕಿ ನಿನಗ ಒಂದ್ ದಿವ್ಸ ರುಚಿ ಅನ್ಲಿಲ್ಲ, ಇವತ್ತೊಂದ್ ದಿವ್ಸ ಮಗ್ಗಲ ಮನಿ ಹಾಕಿ ಹೋಳಿಗೆ ಮಾಡಿ ಕೊಟ್ರೆ ಇಷ್ಟು ರುಚಿ ಆಗ್ತದೆ. 25 ವರ್ಷ ಕುದಿಸಿ ಹಾಕಿದ್ ನಿನಗ ಅನಿಸ್ಲಿಲ್ಲ, ಇವತ್ತೊಂದ್ ದಿವ್ಸ ಮಗ್ಗಲ ಮನೆಯವ್ರು ಕೊಟ್ರೆ ಇಷ್ಟು ರುಚಿ ಹತ್ತಲ್ಲ. ಅಂದ್ರ ರುಚಿ ಆಗಬೇಕಾದ್ರೆ ಸಂಸಾರ ನಡೆಸಲಿಕ್ಕೂ ಜ್ಞಾನ ಬೇಕಾಗ್ತೈತಿ. ಜ್ಞಾನ ಇರ್ಲಿಲ್ಲ ಅಂದ್ರೆ ಮತ್ ನೀವು ಎಲ್ಲರೇ ಹಿಂಗ ಹಾಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲದಕ್ಕೂ ಜ್ಞಾನ. ಒಕ್ಕಲಿಗಾಗ್ಲಿಕ್ಕೆ ಜ್ಞಾನ, ಸನ್ಯಾಸಿ ಆಗ್ಲಿಕ್ಕೆ ಜ್ಞಾನ, ಸಂಸಾರಿ ಆಗ್ಲಿಕ್ಕೆ ಜ್ಞಾನ, ಜನಪ್ರತಿ ಆಗ್ಲಿಕ್ಕೆ ಜ್ಞಾನ, ಎಲ್ಲದಕ್ಕೂ ಜ್ಞಾನ ಬೇಕು ಮನುಷ್ಯ. ಅದಕ್ಕೆ ಇದೊಂದು ಸಂಸ್ಥೆ ಸಾವಿರಾರು ಮಕ್ಕಳ ಎದೆಯಲ್ಲಿ ಜ್ಞಾನ ತುಂಬಿದೆ. ಜ್ಞಾನ ಅಂದ್ರ ಇಷ್ಟೇ ಅಲ್ಲ, ನಮ್ಮ ಹಿರಿಯರು ಬಹಳ ಸುಂದರವಾದ ಮಾತು ಹೇಳ್ತಾರೆ. ಯಾವುದಕ್ಕೆ ನಿಜವಾದ ಜ್ಞಾನ ಅನ್ನಬೇಕಂದ್ರ ಸಾ ವಿದ್ಯಾ ಯಾ ವಿಮುಕ್ತ. ನಿಜವಾದ ಜ್ಞಾನ, ಇವೆಲ್ಲವಕ್ಕಿಂತ ನಿಜವಾದ ಶ್ರೇಷ್ಠ ಜ್ಞಾನ ಯಾವುದು ಅಂದ್ರೆ, ಯಾವುದನ್ನ ಕಲಿಯುವುದರಿಂದ ತಿಳ್ಕೊಳ್ಳುವುದರಿಂದ ನಮ್ಮ ದುಃಖ ದೂರ ಆಗ್ತೈತಲ್ಲ, ಅದು ಜ್ಞಾನ. ದುಃಖದ ಬಿಡುಗಡೆಯೇ ಜ್ಞಾನ. ಮನುಷ್ಯ ಹೆಂಗ ದುಃಖದಿಂದ ಪಾರಾಗಬೇಕು. ಪ್ರತಿನಿತ್ಯ ಮನುಷ್ಯನ ಜೀವನ ಹೆಂಗೈತಿ ಅಂದ್ರೆ, ಒಮ್ಮೆ ಕಷ್ಟಗಳು ಬರ್ತವೆ ಜೀವನದಲ್ಲಿ, ಒಮ್ಮೆ ಸುಖ ಬರ್ತದೆ, ಒಮ್ಮೆ ಸೋಲುಗಳು ಬರ್ತವೆ, ಒಮ್ಮೆ ಗೆಲುವು ಬರ್ತದೆ, ಒಮ್ಮೆ ಸನ್ಮಾನ ಸಿಗ್ತದೆ, ಒಮ್ಮೆ ಅಪಮಾನ ಸಿಗ್ತದೆ, ಒಮ್ಮೆ ಹೊಗಳಿಕೆಯ ಮಾತುಗಳು ಬರ್ತವೆ, ಒಮ್ಮೆ ಚುಚ್ಚು ಮಾತುಗಳು ಬರ್ತವೆ. ಇವೆಲ್ಲವುಗಳನ್ನು ಹಚ್ಚಿಕೊಳ್ಳದೆ ಇವು ಬರ್ತಾವ ಹೋಗ್ತಾವ. ಸುಖ ದುಃಖ ಯಾವುದು ಖಾಯಮಿಲ್ಲ ಅಂತ ತಿಳಿದು ಬದುಕಬೇಕು. ಇದು ಜ್ಞಾನ. ನಾವೇನ್ ಮಾಡ್ತೀವಿ? ಸುಖ ಬಂದಾಗ ಹಿಗ್ತೀವಿ, ದುಃಖ ಬಂದಾಗ ಕುಗ್ತೀವಿ. ಇದು ಜ್ಞಾನ ಅಲ್ಲ. ಜ್ಞಾನ ಏನು ಅಂದ್ರೆ, ಸುಖವೂ ಬರ್ತೈತಿ ಹೋಗ್ತೈತಿ, ದುಃಖವೂ ಬರ್ತೈತಿ ಹೋಗ್ತೈತಿ. ಇಲ್ಲಿ ಯಾವುದು ಖಾಯಂ ಇರುವುದಿಲ್ಲ. ಸುಖವೂ ಬರ್ತದೆ ಹೋಗ್ತದೆ, ದುಃಖವೂ ಬರ್ತದೆ ಹೋಗ್ತದೆ. ಇಲ್ಲಿ ಯಾವುದು ಖಾಯಂ ಇರುವುದಿಲ್ಲ. ಈಗ ನೀವು ಸುಖ ಇತ್ತು ಬ್ಯಾಂಕ್ನ್ಯಾಗ ಡೆಪಾಸಿಟ್ ಮಾಡಿಟ್ಟಂಗ
ದುಡ್ಡು ಡೆಪಾಸಿಟ್ ಮಾಡಿಟ್ಟಂಗೆ ಸುಖ ಏನಾದ್ರೂ ಡೆಪಾಸಿಟ್ ಮಾಡಿಡ್ಲಿಕ್ಕೆ ಬರ್ತೈತೇನು? ಬರುದಿಲ್ಲ. ದುಃಖ ಡೆಪಾಸಿಟ್ ಮಾಡಿಡಾಕು ಬರುದಿಲ್ಲ, ಸುಖವೂ ಡೆಪಾಸಿಟ್ ಮಾಡಿ ಇಡ್ಲಿಕ್ಕೆ ಬರುದಿಲ್ಲ. ಸುಖ ದುಃಖಗಳು ಬರ್ತಾವ ಹೋಗ್ತಾವ. ಒಮ್ಮೆ ಕಷ್ಟ ಬರ್ತೈತಿ, ಸುಖ ಬರ್ತೈತಿ, ಕಷ್ಟ ಬರ್ತೈತಿ, ಅದು ಬರ್ತೈತಿ, ಹೋಗ್ತೈತಿ ಅಷ್ಟ. ಒಬ್ಬ ಮನುಷ್ಯ ಹೋಗಿ ದೇವರ ಮುಂದೆ ಕೈ ಮುಗಿದು ಕೇಳ್ಕೊಂತಾನ, ಭಗವಂತನೇ ನನ್ನ ಜೀವನದೊಳಗೆ ಬಹಳ ಕಷ್ಟ ಅದಾವ, ಪರಿಹಾರ ಮಾಡು ಅಂತ. ಗುಡಿಯೊಳಗಿರುವ ಮೂರ್ತಿ ಹೇಳುತ್ತದೆ, ನಾನು ಬಹಳ ಕಷ್ಟಪಟ್ಟು ಉಳಿ ಏಟು ತಿಂದು ಇಲ್ಲಿ ಕೂಡದೆ ಇದ್ರೆ ನೀನು ನನ್ನ ಮುಂದೆ ಬಂದು ಕೈ ಮುಗಿತಿದ್ದಿದ್ದಿಲ್ಲ ಅಂತ. ನಾನು ಬಹಳ ಏಟು ತಿಂದಿನಂತ ಗುಡಿಯಾಗ ಕುಂತೀನಿ. ಜೀವನದ ಮೇಲೆ ಕಷ್ಟಗಳು ಬರ್ತಾವ, ತಡ್ಕೋಬೇಕಾಗ್ತೈತಿ ಮನುಷ್ಯ. ಒಮ್ಮೆ ಮೆಚ್ಚುಗೆಯ ಮಾತುಗಳು ಬರ್ತಾವ, ಒಮ್ಮೆ ಚುಚ್ಚು ಮಾತುಗಳು ಬರ್ತಾವ, ತಡ್ಕೋಬೇಕಷ್ಟೇ. ತಾಳ್ಕೊಳ್ಳುವುದು ಜೀವನದಲ್ಲಿ, ಇದು ಶಿಕ್ಷಣ. ಯಾರೋ ನಮಗಾಗಲಾರ್ದವ್ರು ಒಂದಿಷ್ಟು ಮಾತುಗಳಂತಾರ, ತಡ್ಕೋಬೇಕಾಗ್ತದೆ ಮನುಷ್ಯ. ಈಗ ನೀವು ಊಟ ಮಾಡ್ತೀರಿ ಮನ್ಯಾಗ, ಊಟ ಮಾಡುವಾಗ ಏನ್ ಮಾಡ್ತೀರಿ ಅಂದ್ರ, ತಾಯಂದ್ರೆ ನಿನ್ನೆ ಏನೋ ಮಾಡಿದ್ದು ತಂದು ನಿಮಗೆ ನೀಡಿದ್ರು ಅಂದ್ರೆ ನೀವೇನಂತೀರಿ? ನಾವು ಉಣ್ಣೋದಿಲ್ಲ, ಇದು ನಿನ್ನೆದಿದು ಹಳಸಿದ್ದು ಅಂತೀರಿ, ಹೌದಲ್ಲ? ಹಳಸಿದ್ದುಂಡ್ರೆ ಏನಾಗ್ತೈತಿ? ಹಳಸಿದ್ದುಂಡ್ರ ಹೊಟ್ಟೆ ಕೆಡತೈತಿ. ಇದು ಕಾಮನ್ ಸೆನ್ಸ್ ಅಲ್ಲ. ಅಂದ್ರೆ ನಿನ್ನೆ ಮಾಡಿದ್ದು ಹಳಸಿದುಂಡ್ರ ಹೊಟ್ಟೆ ಕೆಡತೈತಿ. ನಿನ್ನೆ ಮಾಡಿದ್ದು ಹಳಸಿದುಂಡ್ರ ಹೊಟ್ಟೆ ಕೆಡತೈತಿ. ನಿನ್ನೆ ಮೊನ್ನೆ ಮಂದಿ ಮಾತಾಡಿದ್ದು ಹಳಸಿದ ಮಾತು ತಲೆಯಾಗ ತೊಗೊಂಡ್ರೆ ತಲೆನೂ ಕೆಡತೈತಿ ಅಂತ ಗೊತ್ತಿರ್ಬೇಕು ಮನುಷ್ಯಾಗ ಅಷ್ಟೇ. ಇದು ಜ್ಞಾನ. ಇದು ಅದಕ್ಕೆ ಜ್ಞಾನಿಯಾಗಿ ಬದುಕುವುದು. ಒಮ್ಮೆ ಕಷ್ಟ ಸುಖ, ಒಮ್ಮೆ ಸೋಲು ಗೆಲುವು, ಒಮ್ಮೆ ಮಾನ, ಒಮ್ಮೆ ಅಪಮಾನಗಳು, ಇವೆಲ್ಲವುಗಳ ಮಧ್ಯದೊಳಗ ಒಂದು ಸುಂದರವಾದ ಜೀವನವನ್ನ ಕಟ್ಟಿಕೊಂಡು ಹೋಗುವುದನ್ನ ಯಾವುದು ಕಲಿಸ್ತೈತಲ್ಲ, ಅದು ಶಿಕ್ಷಣ. ಶಿಕ್ಷಣ, it is not, education is not just about employment, it is about enlightenment.